ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಕ್ಷಿತಾ ನಾಯ್ಡು ಯೂಟ್ಯೂಬ್ ಚಾನೆಲ್. ಸೊ ನಾವೀಗ ನಮ್ಮ ಅತ್ತೆ ಮನೆ ಸೈಡು ಊರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಇವತ್ತು ಆಲ್ರೆಡಿ ಫಸ್ಟ್ ಡೇ ಮುಗ್ದೋಗಿದೆ, ನಮ್ಗೆ ಆಲ್ರೆಡಿ ಲೇಟ್ ಆಗಿದೆ. ಏನಾಯಿತು ಅಂದರೆ ಆನ್ ದ ವೇ ನಾವು ಬರೋವಾಗ ನಮ್ಮನ್ನ ಏನು ಮಾಡಿಬಿಟ್ಟಿದ್ದಾನೆ, ಲಗೇಜ್ನ ಮನೇಲೇ ಇಟ್ಬಿಟ್ಟು ಬಂದಿದ್ದಾನೆ. ನಾವು ಆಲ್ಮೋಸ್ಟ್ ಹೊಸೂರು ರೀಚ್ ಆಗ್ತಾ ಇದ್ದೀವಿ. ಅವಾಗ ಅವ್ರಿಗೆ ಜ್ಞಾಪಕ ಬಂತು ಲಗೇಜ್ ಹೋಗ್ಬಿಡಿ ಅಲ್ಲೇ ಇದೆ ಅಂತ. ಆಮೇಲೆ ಡನ್ಸೋ ಮಾಡಿಕೊಂಡು ಲಗೇಜ್ನ ತೊಗೊಂಡ್ಬಂದಿದ್ದಾಯಿತು. ಸೊ ಆಲ್ರೆಡಿ ಟೈಮ್ 9:13 ಆಗಿದೆ ಟೈಮ್. ಸೊ ಅಲ್ಲಿ ರೀಚ್ ಆಗೋಷ್ಟರಲ್ಲಿ 12 o'clock ಆಗುತ್ತೆ. ನಾವು ಇವಾಗ ಊರು ರೀಚ್ ಆಗಿದ್ದೀವಿ. ಊರ പേര് ನರಸಿಂಗಪುರಂ ಅಂತ. ವಾಯ್ಸ್ ಅಷ್ಟು ಕೇಳಿಸಲ್ಲ ಅನಿಸುತ್ತೆ. ಸೊ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಪೂಜೆ ಎಲ್ಲ ಮುಗ್ದೋಗಿದೆ ಬೆಳಗ್ಗೆನೆ. ನಾವು ಆಲ್ರೆಡಿ ಲೇಟಾಗಿ ಬಂದಿದ್ದೀವಿ. 12:56 ಟೈಮ್. ಸೊ ಇವಾಗ ಪಲ್ಲಕ್ಕಿ ಎಲ್ಲ ಮಾಡ್ತಾಯಿದ್ದಾರೆ. ಪಲ್ಲಕ್ಕಿ ಏನಂದರೆ ನಾವು ನಾವಿವಾಗ ಗೆರಿಕಾ ಅಂತ ಏನೋ ಅಂದರೆ ದೇವ್ರದೆಲ್ಲ ನೋಡೋಕ್ಕೆ ಪಲ್ಲಕ್ಕಿ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಈಗ. ತಾನೇ ಈ ಸೈಡ್ರ. ಸೊ ಇವಾಗ ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ದೇವ್ರನ್ನ ತೋರಿಸ್ತೀನಿ ಬನ್ನಿ. ಸೊ ನಾವು ಊರಿಗೆ ಬಂದು ಫುಲ್ ಸುಸ್ತಾಗ್ಬಿಟ್ಟಿದೆ. 1:38 ಟೈಮು. ಇವಾಗ ಸೊ 1:38 ಟೈಮ್. ಸೊ ಇವಾಗ ನಮ್ಮ ಮನೆಯವರು ಯಾರೋ ಕರ್ಗನ ಎತ್ತುತ್ತಾ ಇದ್ದಾರೆ. ಸೊ ಅವ್ರು ರೆಡಿ ಆಗ್ತಾ ಇದ್ದಾರೆ. ಸೊ ಇವಾಗ ಇನ್ನೊಂದು ಪಲ್ಲಕ್ಕಿ ಬರುತ್ತೆ, 3 ಪಲ್ಲಕ್ಕಿ ಬರುತ್ತೆ, 4 ಪಲ್ಲಕ್ಕಿ, 4 ಇಲ್ಲ 5 ಪಲ್ಲಕ್ಕಿ, 4 ಇಲ್ಲ 5 ಪಲ್ಲಕ್ಕಿ ಬರುತ್ತೆ. ಸೊ ಅದು ಬಂದಮೇಲೆ ಇನ್ನೂ ಮಾತಾಡ್ರ ನೀ ಪೇರು చెప్పు. ಮೈ ನೇಮ್ ಇಸ್ ಏನೋ ಹೊಸ ಭಾಷೆ ಮಾತಾಡ್ತಾವ್ನು ಗೈಸ್. ಮೈ ನೇಮ್ ಇಸ್ ಟೆಲ್ చెప్పు. చేయకూడదు. ಮೈ ನೇಮ್ ಇಸ್ ಸಮೃದ್ಧ. చెప్పు. ಓಕೆ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಗೈಸ್ ನಾವಿಬ್ರು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ವಾಪಸ್ ಬರ್ತೀನಿ. ಆಲ್ರೆಡಿ ಫ್ರೆಶ್ ಅಪ್ ಆಗಿರೋದು. ಇವ್ರು ಏನು ಫ್ರೆಶ್ ಅಪ್ ಆಗೋದು, ನನಗೆ ಸುಸ್ತಾಗ್ತಿದೆ. ಬೆಳಗ್ಗೆಯಿಂದ ನಾನು ಆಚೆ ಹೋಗಿ ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿಬಿಟ್ಟು ಬ್ಯಾಕ್ಸ್.
ಇದು ನೆಕ್ಸ್ಟ್ ಡೇ. ನಾವು ಈಗ ಊಟ ಮಾಡ್ಕೊಂಡು ಬಂದಿದ್ದೀವಿ. ಇವಳಿನ್ನೂ ಊಟ ಮಾಡ್ತಾ ಇದ್ದಾಳೆ ನೋಡಿ. ಬಿರಿಯಾನಿ, ಚಿಕನ್ ಎಡ ಬಿರಿಯಾನಿ, ಚಿಕನ್, ಮೊಸರು ಬಜ್ಜಿ, ಮಟನ್ ಬಿರಿಯಾನಿ. ಬಟ್ ನಾವು ರಸಮ್ ರಸಮ್ ರೈಸ್. ಸೊ ಇವಾಗ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲರೂ ಎಂಟರ್ಟೈನ್ಮೆಂಟ್ ಬಂದು ಮಾಡ್ತಾರೆ. ಸೊ ಅಲ್ಲೆಲ್ಲ ನಡೀತಾ ಇದೆ. ನಡೀತಾ ಇರೋದು ಎಲ್ಲ ಬರ್ತಾರೆ.
ತಿಂಗಳು ಮಗುನ ನನ್ನ ಕೈಗೆ ಕೊಟ್ಬಿಟ್ಟು ಅವ್ರು ಹೋಗ್ಬಿಟ್ಟವ್ರ ಗೈಸ್ ದೇವ್ರು ಬಂದಿರೋದ್ರ. ಆಮೇಲೆ ಲಿಟ್ರಲಿ 45 ಮಿನಿಟ್ಸ್ ಆದಮೇಲೆ ಮಗುನ ಬಂದು ತೊಗೊಂಡೋದ್ರು. ನನ್ನ ಕೈಯಲ್ಲೇ ಇತ್ತು ಮಗು. ಸೊ ಈ ಥರ ತುಂಬ ನಡೆಯುತ್ತೆ. ಇದಾದಮೇಲೆ ಅದೇನೋ ಇನ್ನೊಂದು ದೇವ್ರು ಬಂತು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಒಂದು ಕ್ಲಿಪ್ ಹಾಕಿದ್ದೀನಿ, ಬೇಕಾದರೆ ನೋಡಿ. ಏನಂದ್ರೆ ದೇವ್ರದ್ದು ಮುಖವಾಡ ಪಾರ್ಟ್ಸ್, ದೇವ್ರದ್ದು ಪಾರ್ಟ್ಸ್, ಕೈ ಒಂದು ಪಾರ್ಟು, ಕಾಲೊಂದು ಪಾರ್ಟ್ ಎಲ್ಲ ತೊಗೊಂಡೋಗ್ತಾರೆ. ಇದೆಲ್ಲ ಸ್ಟಾರ್ಟಿಂಗ್ ಮುಂಚೆ ಬೆಳಗ್ಗೆದು. ಆಗ ಇಬ್ಬರು ಅಮ್ಮಂದಿರ ಮೇಲೇ ದೇವ್ರು ಬರೋದು. ಅವ್ರು ಬಂದು ಎಲ್ಲ ಮಾಡಿಸಿ ಆಮೇಲೆ ಹೋಗೋದು. ಇದೆಲ್ಲ ವರ್ಷ ಆಗುತ್ತಂತೆ ಈ ಥರ. ಸದ್ಯ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಇಲ್ಲೇ ಸುಸ್ತಾಗ್ಬಿಟ್ಟಿದೆ ನನಗೆ. అమ్మ ఏమన్నా చెప్పాలి. ಮಗು ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಮಾಮ, ಮಗು ಬಗ್ಗೆ. ಅಷ್ಟೇ. ಇವಾಗ ಇದೇ ಲಾಸ್ಟ್ ಕರ್ಗ ಬಂದಿದ್ದು. ತುಂಬ ಚೆನ್ನಾಗಿ ನಡೀತು, ತುಂಬ ಚೆನ್ನಾಗಿ ಎಲ್ಲ ನಡ್ಸ್ಕೊಂಡು ಹೋದರು. ಸೊ ನಮಗೂ ತುಂಬ ಎಂಟರ್ಟೈನ್ಮೆಂಟ್ ಆಯಿತು, ನಮಗೂ ಖುಷಿ ಆಯಿತು ಎಲ್ಲ ನೋಡಿ. ಆ್ಯಂಡ್ ಸ್ವಲ್ಪ ಬೇಜಾರಾಯಿತು, ಅದೇ ದೇವ್ರಿಗೆ ಅದೇನೋ ಮೈಯೆಲ್ಲ ಚುಚ್ಕೊಂಡು ಬಂದಿದ್ರಲ್ಲ, ಅದನ್ನ ನೋಡಿಬಿಟ್ಟು ಸ್ವಲ್ಪ ಬೇಜಾರಾಯಿತು. ನನಗೆ ಭಯ ಆಯಿತು, ಇವ್ರಿಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ಸೊ ದ ಡೇ ವೆಂಟ್ ಗುಡ್. ಸೊ ಡೇ ಒಂದು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನೇ ಬಂದಿದ್ದು 12 ಗಂಟೆಗೆ, ಮನೆಗೆ ರೀಚ್ ಆಗಿದ್ದೆ 12 ಗಂಟೆ ಇರ್ಬೋದು. ಸೊ ಏನೇನಾಯಿತು ಎಲ್ಲ ಕ್ಲಿಪ್ಸ್ ಮಾಡಿದ್ದೀನಿ, ಎಲ್ಲ ಹಾಕಿದ್ದೀನಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಅಂಟಿಲ್ ದೆನ್, ಬಾಯ್. ಸುಸ್ತಾಗ್ಬಿಟ್ಟಿದೆ ಗೈಸ್. ಬಾಯ್.